ಯಶಸ್ಸಿನ ಹೆಗ್ಗುರುತಿಗೆ ನಾವು ಇಂಡಿಯಾ IAS IAS ಅಕಾಡೆಮಿ ಯಶಸ್ಸನ್ನು ಸಂಭ್ರಮಿಸ್ತಾ ಇದೆ. ಇದು ಕೇವಲ ಅಕಾಡೆಮಿಯ ಯಶಸ್ಸಲ್ಲ, ಇದೊಂದು ಕನ್ನಡದ ಮನಸ್ಸುಗಳ, ಕನ್ನಡಿಗರ, ಕರ್ನಾಟಕದ, ವಿಶೇಷವಾಗಿ ದಕ್ಷಿಣ ಭಾರತದ ಹೆಮ್ಮೆಯ UPSC ಪರೀಕ್ಷೆಯಲ್ಲಿ ಎದುರುಗಡೆ ಆಯ್ಕೆಯಾಗಿರುವ ಉತ್ತೀರ್ಣರಾದ ಎಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದಕ್ಕೆ ಜೋರಾಗಿ ಚಪ್ಪಾಳೆ ಹಾಗಾಗಿ ಚಪ್ಪಾಳೆ ಮೂಲಕ ನಾವೇ ಸಂದೇಶ ಕೊಡ್ತಾ ಇದ್ದೀವಿ ಅಂದರೆ, ಈ ವರ್ಷ ಕರ್ನಾಟಕದಲ್ಲಿ 41 ಮಂದಿ ಈ ನಾಗರಿಕ ಪರೀಕ್ಷೆಗೆ ಉತ್ತೀರ್ಣರಾಗಿದ್ದಾರೆ. ಈ ಚಪ್ಪಾಳೆ ಮೂಲಕ ಕೊನೆ ಪಕ್ಷ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕದ 100 ರಾಜ್ಯ ನಾವು ಕೂಡ ತರಿಸಬೇಕು ಅನ್ನೋದು ನಮ್ಮ ಆಶಯ ಮತ್ತು ಉದ್ದೇಶ. ಹೀಗೆ ಬರೀ ನಮ್ಮದೊಂದೇ ಅಕಾಡೆಮಿ ಅಲ್ಲ, ಬೆಂಗಳೂರಲ್ಲಿ ಸಾಕಷ್ಟು ಅಕಾಡೆಮಿ ಇದ್ದೇವೆ. ನಾವೆಲ್ಲರೂ ಕೂಡ ಚಿಂತನ ಮಂಥನ ನಡೆಸಿ ನಮ್ಮ ಉದ್ದೇಶ ಇನ್ನೂ ಹೆಚ್ಚಿನ ರ್ಯಾಂಕ್ ತಗೋಬೇಕು ಅಂತೇಳಿ ನೋಡಿ. ಮೊದಲಿಗೆ ಏನಾದರೂ ಈ ಸಿವಿಲ್ ಸರ್ವೀಸಸ್ ಪರೀಕ್ಷೆಗಳು ತಗೋಬೇಕು ಅಂದರೆ ಇಲ್ಲಿನ ವಿದ್ಯಾರ್ಥಿಗಳು ಡೆಲ್ಲಿಗೆ ಹೋಗಬೇಕಾಗಿತ್ತು. ಆದರೆ ಡೆಲ್ಲಿಗೆ ಹೋಗಬೇಕಾದ್ರೆ ಭಾಳ ಕಷ್ಟ ಇದೆ. ನಮ್ಮ ಟೈಮ್ನಲ್ಲಿ ಬಹುಶಃ ಸಮಯ ಬಂದಾಗ ನಮ್ಮ ಕೇದಾರ್ ಸರ್ ಬಿಡೋದು ಡೆಲ್ಲಿಗೆ ಹೋಗ್ತಾರೆ, ಎಷ್ಟೊಂದು ಕಷ್ಟ ಇದೆ ಯಾವತ್ತಲ್ಲಿ 60 ಸೆಕೆಂಡ್ ಅಂತೇಳಿ. ಹಾಗಾಗಿ ಡೆಲ್ಲಿಗೆ ಹೋಗಿ ಡೆಲ್ಲಿ ವಾತಾವರಣ ಇಟ್ಕೊಂಡು ಅಲ್ಲಿ ಸೆಕೆ ಚಳಿ ಹೊಂದ್ಕೊಂಡು ಮತ್ತು ಅಲ್ಲಿ ಕಾಸ್ಟ್ಲಿ ರೈಲಿ ಉಂಟು. ಹಾಗಾಗಿ ಅಂತಹ ಜಾಗಗಳು ಹೋಗಿ ಪರೀಕ್ಷೆಗಳು ಬರೋದು ಕಷ್ಟ ಅನ್ನೋದೆಲ್ಲ ಅರಿತು ಆ ಡೆಲ್ಲಿಯಿಂದ ಬೆಂಗಳೂರಿಗೆ ಈ ಒಂದು ಬಂದು ಈ ಒಂದು ಇನ್ಸ್ಟಿಟ್ಯೂಟ್ ಕಟ್ಟೋದಕ್ಕೆ ಸಹಾಯ ಆಗೋದು ಅಂದರೆ ಶ್ರೀಯುತ ಶ್ರೀನಿವಾಸ್ ಅವರು. ನಮ್ಮ ಹಾಗೆಯೇ ಈ ಅಕಾಡೆಮಿ ನಡೆಸೋದಕ್ಕೆ ನಮ್ಮ ಅಕಾಡೆಮಿಯ CEO ಶ್ರೀನಿವಾಸ್ ಅವರು ಮತ್ತು ನಮ್ಮ ಅಕಾಡೆಮಿಯ ಡೈರೆಕ್ಟರ್ ನಾವೆಲ್ಲರಿಗೂ ಇಷ್ಟಪಟ್ಟು ಇದನ್ನು ಆಡಿದ್ದಾರೆ. ಮಾನ್ಯ ಸಚಿವರು ನಾನು ನನ್ನ 10 years ಆಫ್ ಮೈ ಸರ್ವಿಸ್ ನಾನು ಕರ್ನಾಟಕದಲ್ಲಿ ಅವರು ನನ್ನ ಎಷ್ಟು ಚೆನ್ನಾಗಿ ಗೊತ್ತಿದ್ರು. ನಾನು ಮಾಡ್ತಾ ಇದ್ದೀನಿ PowerPoint ಪ್ರೆಸೆಂಟೇಷನ್ ಸಹಿತ ನನಗೆ ಜ್ಞಾಪಿಸ್ತಾ ಇದ್ರು. ಸರ್ ನಮಸ್ಕಾರ ಸರ್, ವಾಟ್ ಎ ಗ್ರೇಟ್ ಸರ್, ಆನೆಸ್ಟ್ ಆಗಿ ವಿಡಿಯೋವನ್ನು ಆ ಒಂದು ರೆಕಗ್ನೇಷನ್ ಸಾಕು ಸರ್. ಥ್ಯಾಂಕ್ ಯು ಸರ್, ಐ ಆಮ್ ಸೋ ಗ್ರೇಟ್ಫುಲ್. ಸರ್ ನಮ್ಮ ಪ್ರೋಗ್ರಾಮಿಗೆ ಬಂದಿದ್ದು ಭಾಳ ಸಂತೋಷ ಆಯಿತು. ಅವರು ಭಾಳ ಚೇಂಜ್ ಮಾಡಿದ್ರು. ಸೊ ದಯವಿಟ್ಟು ಸರ್, ವಿ ಆರ್ ಗ್ರೇಟ್ಫುಲ್. ಬೇರೆ ಕಡೆ ಹೋಗಬೇಕಾಗಿದ್ರು ನಮ್ಮ ಜೊತೆಗಿರಬೇಕು ಅಂತ ಸರ್ ನನ್ನ ಜೊತೆಗೆ ಕೂತ್ಕೊಂಡು ಕೇಳ್ತಾ ಇದ್ರು, ನೀವೇನು ಮಾಡ್ತೀರಾ ಅನ್ನೋ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು. ಅದನ್ನು ನಮ್ಮ ಮೇಘನ ಅವರು ಉತ್ತರ ಕೊಟ್ಟರು. ಸರ್ ನನಗೆ ಗೊತ್ತಿರಲಿಲ್ಲ ನಾನು ಏನು ಮಾಡಿದ್ದೀನಿ ಅನ್ನೋದು ಒಂದು ಚುಟ್ಟಾಗಿ ಹೇಳಬೇಕು ಅಂತಂದರೆ ಮೇಘನ ಅವ್ರು ಹಾಡಲ್ಲಿ ಹೇಳಿದ್ರು, ಸರ್ ಕೈ ಹಿಡಿದು ನಡೆಸೆ. ನಾನು ಅಷ್ಟೇ ಸರ್, ಯಾರಿಗಾರು ಕೈ ಹಿಡ್ಕೊಂಡು ನಡೆಸಿದ್ದೀನಿ ಸರ್. ನಡೆದವ್ರು ಅವರೇ, ಓಡಾಡಿದವ್ರು ಅವರೇ. ಅಮ್ಮ ಮೇಘನ ನನ್ನ ಜೀವನಕ್ಕೆ ನನ್ನೊಂದು ಅರ್ಥ ಕೊಟ್ಟಿಯಮ್ಮ, ಕೈ ಹಿಡಿದು ನಡೆಸಿ. ನಾನು ಕೈ ಹಿಡಿದು ಮಾತ್ರ ನಡೆಸ್ತೀನಿ. ನಾನು 79ರಲ್ಲಿ IAS ಆಗಿ ಮಸೂರಿಗೆ ಹೋದಾಗ ನಾನೊಬ್ಬನೇ ಕನ್ನಡಿಗ. ಆ ಬ್ಯಾಚಲ್ಲಿ ಕನ್ನಡ ಮಾತಾಡಬೇಕು ಅಂದರೆ ಗೋಡೆ ಮಾತಾಡಬೇಕಾಯಿತು. ಕರ್ನಾಟಕದ ಬಗ್ಗೆ ಭಾಳ ಹೆಮ್ಮೆ ಇರತಕ್ಕಂಥವನು. ಆವಾಗಲೇ ನನ್ನ ಒಂದು ಮನಸ್ಸಲ್ಲಿ ಎಷ್ಟು ಕರ್ನಾಟಕದಿಂದ ಓದಿದವ್ರಿಗೆ ಕನ್ನಡಿಗರಿ ಸಿವಿಲ್ ಸರ್ವಿಸಸ್ ಪಾಸ್ ಮಾಡೋಕ್ಕೆ ಮೋಟಿವೇಟ್ ಮಾಡಬೇಕು. ಬೇರೆ ರಾಜ್ಯ ಸರ್ 30, 40, 50 ಇದ್ದಾಗ ನಮ್ಮ ರಾಜ್ಯದ ಒಬ್ಬರೇ ಅಂದರೆ ಅದು ಯಾರೋ ಚಪ್ಪಾಳೆ ಹೊಡೆಯೋರು, ಅಯ್ಯೋ ಚಪ್ಪಾಳೆ ಹೊಡಿಬೇಡ್ರಿ ದುಃಖ ಆಗುತ್ತೆ, ನಮ್ಮ ರಾಜ್ಯದಿಂದ ಯಾಕೆ ಹೋಗಬಾರ್ದು. ಸೊ ನನ್ನ ಗುಲ್ಬರ್ಗ ಪ್ರೊಫೆಷನಲ್ ಆಗಿ ಪೋಸ್ಟ್ ಮಾಡಿದ್ರು. ಫಸ್ಟ್ ಥಿಂಗ್ ನಾ ಮಾಡಿದ್ದು ಗುಲ್ಬರ್ಗ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಒಂದು IAS ಕ್ಲಬ್ ಅಂತ ಅಲ್ಲಿ ಸೃಷ್ಟಿ ಮಾಡಿ, ಒಂದು ಸಂಧ್ಯಾ ಕುಲಕರ್ಣಿ ಅಂತ ಒಂದು ಹುಡುಗಿ ಸ್ಮಾರ್ಟ್ ಆಗಿದ್ರು, ಆ ಹುಡುಗಿಗೆ ಕಾರ್ಯದರ್ಶಿ ಮಾಡಿದ್ವಿ ಸರ್. ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಸರ್ವೀಸಿಗೆ ಸೇರಿದ ಮೇಲೆ ನನ್ನ ಛಲ ಇತ್ತಲ್ಲ, ಹುಡುಕೊಂಡು ಹೋಗಿ ಪಾಠ ಮಾಡ್ತಾ ಇದ್ದೆ. ಅಂದರೆ ಮಾರ್ಗದರ್ಶನ, ಕೈ ಹಿಡಿದು ನಡೆಸನ್ನು
ಹೆಂಗೆ ಕಂಡುಹಿಡಿಯೋದು ಸರ್? ಹೇಳ್ಬೋದು ಬಾಯಲ್ಲಿ. ಸರ್, ಕಬ್ಬನ್ ಪಾರ್ಕಲ್ಲಿ ಒಂದು ಶೇಷಾದ್ರಿ ಮೆಮೋರಿಯಲ್ ಲೈಬ್ರರಿ ಪಕ್ಕದಲ್ಲಿ ಈಗಲೂ ಆ ಕಲ್ಲು ತೆಗೆದಿಲ್ಲ, ದೇವರ ದಯದಿಂದ ಸರ್ಕಾರ. ಒಂದು ರೌಂಡ್ ಕಲ್ಲಿದೆ ಸರ್, ಕಲ್ಲು. ನೀವು ಆ ಲೈಬ್ರರಿ ಒಳಗಡೆ ಹೋದರೆ ಯಾರು ಹಿಂದೂ ಓದ್ತಾ ಇದ್ದಾರೋ ಅವರು ಸಿವಿಲ್ ಸರ್ವಿಸಸ್ ಓದ್ತಾ ಇದ್ದಾರೆ ಅನ್ನೋ ಗ್ಯಾರಂಟಿ ಮೇಲೆ ಅವ್ರು ಮಾತಾಡಿಸಿ ಅವ್ರನ್ನ ಕರ್ಕೊಂಬಂದು ಆ ಕಲ್ಲು ಮುಂದೆ ಕೂಡಿಸ್ಕೊಂಡು ಸರ್ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ವಿ. ದಟ್ ವಾಸ್ ಮೈ ಫಸ್ಟ್ ಸ್ಟಾರ್ಟ್. ಈಗ ನನ್ನ ಪಕ್ಕದಲ್ಲಿ ಮೊದಲನೇದು ಸರ್ ಆ ಕಲ್ಲು ಸರ್. ಯಾರು ಹಿಂದೂ ಓದ್ತಾರೆ ಶೇಷಾದ್ರಿ ಹಾಗೆ ಓದ್ತಾ ಇದ್ದೆ ಸರ್. ಒಂದು 10 ವರ್ಷ ಅದು ಹಾಗೆ ಹುಡುಕಿದ್ದಾರೆ, ಮನೆಗೆ ಹೋಗಿ ಇನ್ನೂ ಹುಡುಕೋದು ಸರ್ ಯಾರು ಓದ್ತಾರೆ. ಎರಡನೇದು ಅಷ್ಟೊತ್ತಿಗೆ ನೆಕ್ಸ್ಟ್ ಸೌತ್ ಎಂಡಲ್ಲಿ ಭಾಳ ಒಳ್ಳೆ ಲೈಬ್ರರಿ ಮಾಡಿದ್ವಿ, ಅಲ್ಲಿ ಹೋಗ್ತಾ ಇದ್ದೆ. ನೆಕ್ಸ್ಟ್ ಕೆಲವು ಸತಿ ಅಲ್ಲಿ ಹುಡುಕ್ತಾ ಇದ್ದೆ ಯಾರು ಹಿಂದೂ ಓದ್ತಾರೆ ಅವ್ರು ಸಿವಿಲ್ ಸರ್ವಿಸ್ ಕೊಡ್ತಾರೆ ಅನ್ನೋ ಒಂದು ಅಂಡರ್ ಮಾಡ್ತೀವಿ ಸರ್. ಅದಾದಮೇಲೆ ನನಗೆ ಕುರ್ಸಾಮಿಗಳು ಪರಿಚಯ ಆದರು. ಅವರು ನನಗೊಂದು ನಾನು ನಡ್ಕೊಂಡು ಹೋಗ್ತಾ ಇದ್ದಾಗ ಸೈಕಲ್ ಕೊಟ್ಟರು. ಸೊ ಸ್ವಲ್ಪ ನನಗೆ ನಮ್ಮ ಹುಡುಗರನ್ನ ಭೇಟಿ ಮಾಡೋಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರು. ಅವರಿದ್ದಾಗ ಹೋಗಿ ಜನಗಳನ್ನ ಭೇಟಿ ಮಾಡ್ತಾ ಇದ್ವಿ ಸರ್. ಅದಾದಮೇಲೆ ನಾನು ಡೆಲ್ಲಿಗೆ ಸಾಹೇಬ್ ಹೇಳ್ತಾ ಇದ್ದೆ, ಕರ್ನಾಟಕದವರು ಡೆಲ್ಲಿ ಯಾಕೆ ಹೋಗಬೇಕು, ಬೇರೆ ಸರ್ವಿಸ್ನವರು ನಾನು ಹೇಳ್ತೀನಿ, ಕೆಲವರು IRS IPS ಎಲ್ಲ ಆಗಿದ್ದೀರಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ಸರ್ವಿಸ್ ಅವ್ರನ್ನು ಜಾಯಿಂಟ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ, ಡೈರೆಕ್ಟರ್ ಆಗಿ ಮಾಡ್ತಾರೆ. ಭಾಳಷ್ಟು ನಾವು ಕರ್ನಾಟಕಕ್ಕೆ ಕೊಡುಗೆ ಕೊಡ್ಬೋದು. ನನ್ನ ಭಾಷಣ ನಿಲ್ಲಿಸ್ತಾ ಎರಡು ಉದಾಹರಣೆ ಕೊಡ್ತೀನಿ. ಕೇವಲ ಒಂದು 5 ನಿಮಿಷದಲ್ಲಿ ಎಂಥ ಕೆಲಸ ಮಾಡ್ಬೋದು ಅಂತ. ಸೊ ಆಗ ಸರ್ ಎಲ್ಲರೂ ಹಾಕ್ಬೋದಾಗಿತ್ತು, ನನಗೆ ಕ್ಯಾಬಿನೆಟ್ ಸೆಕ್ರೆಟರಿಯಾಗಿ ಹಾಕಿದ್ರು. ಅಲ್ಲಿ ನನಗೆ ರಾಷ್ಟ್ರಪತಿ ಭವನಲ್ಲೇ ಇದೆ ಸರ್ ಕ್ಯಾಬಿನೆಟ್ ಸೆಕ್ರೆಟರಿಯನ್ನು. ಐ ವಾಸ್ ಹ್ಯಾಂಡ್ಲಿಂಗ್ ಸಬ್ಜೆಕ್ಟ್ಸ್ ವಿಚ್ ಗೋ ಟು ಕ್ಯಾಬಿನೆಟ್. ಅಂದರೆ ರಾಷ್ಟ್ರ ಮಟ್ಟದ ಕ್ಯಾಬಿನೆಟ್ ಏನೇನು ಸಬ್ಜೆಕ್ಟ್ಸ್ ಹೋಗುತ್ತೋ ಅದನ್ನು ಅನಲೈಸ್ ಮಾಡೋ ಕೆಲಸ ನಡೀತು. ಅದೇ ಆಫೀಸಲ್ಲಿ ಇವ್ರು ಸಿಕ್ಕಿದ್ರು ಸರ್. ಆಗ ಸೈಕಲ್ ಬಿಟ್ಟು ನನಗೆ ಕಾರ್ ಕೊಡಿಸಿದ್ರು ಸರ್. ಸರ್ ಡೆಲ್ಲಿನಲ್ಲಿ ನೋಡಬೇಕಾಗಿತ್ತು ಸರ್. ಇವರು ಮೇಡಮ್ ಇಂಟ್ರೊಡಕ್ಷನಲ್ಲಿ 5 ವರ್ಷ ಹೇಳ್ತಾ ಇದ್ದೆ ಸರ್. 2006 ನಾನು ಅವರು ಭೇಟಿ ಮಾಡಿದೆ. ಎಂಥ ಟೀಮು ಸರ್, ಕರ್ನಾಟಕದವರು ಎಲ್ಲ ಕೂತ್ಕೊಂಡು ಅಲ್ಲಿ ಆದಷ್ಟು ನಮಗೆ ಸೇವೆ ಮಾಡಿದ್ವಿ ಸರ್. ಕರ್ನಾಟಕ ತುಂಬ ಜನ ಅಲ್ಲಿ ಡೆಲ್ಲಿ ಕನ್ನಡ ಸಂಘದಲ್ಲಿ. ಇನ್ಫ್ಯಾಕ್ಟ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಫಂಕ್ಷನ್ ನಾನು ಹೆಂಗೆ ನೋಡ್ತಾ ಇದ್ದೀನಿ ಅಂದರೆ, ಇದೇ ಥರ ಪಾಸ್ ಆದವ್ರಿಗೆ ನಾನು ಶೇಷಾದ್ರಿ ಮೆಮೋರಿಯಲ್ ಹಾಲ್ ಪಕ್ಕದಲ್ಲಿ ಆ ಸೆಲೆಕ್ಟ್ ಆದವರಿಗೆಲ್ಲ ಅಲ್ಲಿ ಕೂಡಿಸ್ಬಿಟ್ಟು ಪಕ್ಕದಲ್ಲಿ ಕಬ್ಬನ್ ಪಾರ್ಕ್ ಕ್ಯಾಂಟೀನ್ ಇತ್ತು ಸರ್, ಹೋಗ್ಬಿಟ್ಟು ಈಗ ಅದು ಲೈಬ್ರರಿ ಮಾಡಿದ್ದಾರೆ ಕಬ್ಬನ್ ಪಾರ್ಕ್ ಒಳಗೆ. ಅಲ್ಲಿ ಕಾಫಿ ಟೀ ಕೊಡಿಸಿದ್ದೆ ಇದೇ ಸಂಭ್ರಮ ನಮಗೆ. ಇವತ್ತು ನೀವೇನು ಫಂಕ್ಷನ್ ಮಾಡ್ತಾ ಇದ್ದೀರಾ, ಅದು ಕಬ್ಬನ್ ಪಾರ್ಕ್ ಕ್ಯಾಂಟೀನ್ ಕಾಫಿ ಟೀ ಕೊಡಿಸ್ತಾ ಇದ್ದೀವಿ ಸರ್. ಇನ್ಫ್ಯಾಕ್ಟ್ ಒಂದೇ ಒಂದು ಕಾರಣ, ಒಂದು ನನಗೆ ಕರ್ನಾಟಕದ ಮೇಲೆ ಅಭಿಮಾನ, ಎರಡನೇದು ಯಾರು IAS ಪಾಸ್ ಮಾಡ್ಬೋದು. ಸಾಹೇಬ್ ಹೇಳ್ತಾ ಇದ್ರಲ್ಲ ಸರ್, ನಾನು ಕನ್ನಡ ಓನ್ಲಿ ಸರ್ಕಾರಿ ಶಾಲೆನಲ್ಲಿ ಓದೋನು, ಕನ್ನಡ ಮಾಧ್ಯಮದಲ್ಲಿ ಓದೋನು, 1 ರೂಪಾಯಿ ಫೀಸ್ ಕಟ್ಟಿಲ್ಲ. ನಾನು MSc ಕಟ್ಟ ಸೆಂಟ್ರಲ್ ಕಾಲೇಜಲ್ಲಿ ಓದಿದೆ ಸರ್. ಸೊ ಸರ್ IAS ಪಾಸ್ ಮಾಡಬೇಕು ಅಂದರೆ ಛಲ ಒಂದು ಇದ್ದರೆ ಸಾಕು ಸರ್. ಎರಡನೇದು ಸರ್, ನಮ್ಮ ಅಪ್ಪ ಅಮ್ಮ ಹೆಚ್ಚಿಗೆ ಓದಿಲ್ಲ. ಒಬ್ಬರು 3ನೇ ಕ್ಲಾಸು, ಇನ್ನೊಬ್ರು ಅವ್ರ ಕಾಂಪಿಟೇಷನ್ ಥರ 2ನೇ ಕ್ಲಾಸು. 3ನೇ ಕ್ಲಾಸ್ ಡ್ರಾಪ್ ಔಟು, 2ನೇ ಕ್ಲಾಸ್ ಡ್ರಾಪ್ ಔಟು. ನಾವು ಒಳ್ಳೆ ಏರಿಯಾದಲ್ಲೂ ಇಲ್ಲ, ಗೋವಿಂದಪುರಂ ಗುಡ್ಡಳ್ಳಿಯಿಂದ ಬೆಳೆದವರು. ಇವನ್ನೇ ಓದಬೇಕು ಅಂದರೆ ಛಲ ಇದ್ದರೆ ನನಗೆ ಯಾರೋ ಒಬ್ಬರು ಕೈ ಹಿಡಿದು ಕರ್ಕೊಂಡವರು, ನಾನು ಎಷ್ಟು ಜನಕ್ಕೆ ಸಾಧ್ಯವೋ ಅಷ್ಟು. ಸೊ ಒಂದು, ನನಗೆ ಕರ್ನಾಟಕದೊಳಗೆ ಏನಾದ್ರು ಸೇವೆ ಮಾಡಬೇಕು ಅಂತ. ಎರಡನೇದು, ನನ್ನ ತೋರಿಸಿದ್ರೆ ಸಾಕು. ನನಗಾಯಿತು ಅಂದರೆ ಮೇಘನಾಗ ಯಾಕೆ ಆಗಬಾರ್ದು. ಡೆಫಿನೆಟ್ಲಿ ಶಿ ಹ್ಯಾಸ್ ಟು ಮೇಕ್ ಇಟ್. ಸೊ ನಿಮ್ಗಳ ಜೊತೆ ನಾನು ಭಾಳ ಸಂತೋಷವಾಗಿ ಟೈಮ್ ಕಳೀತಾ ಇದ್ದೀನಿ. ರಾಜ್ಯದಲ್ಲಿ ಸೇವೆ ಮಾಡೋದಕ್ಕೆ ಕಷ್ಟಪಡಬೇಕು, ಕಷ್ಟಪಟ್ಟರೆ ಮಾತ್ರ ಕೆಲಸ ಆಗುತ್ತೆ. ಸರ್ವಿಸ್ ಇದ್ದಾಗಲೂ ಅಷ್ಟು, ಸರ್ವಿಸ್ ಸೇರಿದ ಮೇಲೂ ಸರ್ವಿಸ್ ಸಿಗೋ ತನಕ ಕಷ್ಟಪಡಬೇಕು. ಆಮೇಲೆ ಅಚೀವ್ಮೆಂಟ್ ಮಾಡೋಕ್ಕೋಸ್ಕರ ಕಷ್ಟಪಡಬೇಕು. ಇಲ್ಲದಿದ್ದರೆ ಆಗೋದಿಲ್ಲ, ಅದಾಗದೆ ಕೆಲಸ ಆಗೋದಿಲ್ಲ. ಏನೂ ತೊಂದರೆಗಳಿಲ್ಲದೆ ಇದ್ದರೆ ನಿಮ್ಮ ಬುದ್ಧಿನೇ ಬೇಡ. ಸಾಹೇಬ್ ನಮ್ಮನ್ನೆಲ್ಲ ಮನೆಗೆ ಕಳಿಸ್ಬಿಡ್ತಾರೆ. ಏನೋ ಕಾರಣಗಳಿರ್ತದೆ, ತೊಂದರೆಗಳಿರುತ್ತೆ,
ಅದನ್ನು ನಾವು ಫೇಸ್ ಮಾಡಬೇಕು. ಇನ್ಫ್ಯಾಕ್ಟ್ ನಾನು ರಾಮನಗರ AC ಇದ್ದಾಗ ಸರ್, ನಾಗೋಳಲ್ಲಿ ಒಂದು ಊರು ಸರ್, ಆ ಊರಲ್ಲಿ ಎಷ್ಟು ಸೈಟ್ ಬೇಕೋ ಆ ಊರಲ್ಲಿ ಆಗ ಜನತಾ ಸೈಟ್ಸ್ ಅಂತ ಇರ್ತಾರೆ. DT ರಾಮು ಸರ್ ಅವರು MLA ಸರ್, ಶಿವರಾಮೇಗೌಡರು PDP ಅಧ್ಯಕ್ಷರು, ಅವರು ಬೇಕೋ ಅಷ್ಟು ಜನ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಸೈಟ್ ಇದೆ. ಇದು ನವೀಕೃತ ವೆಬ್ಸೈಟ್. ಇಲ್ಲಿ ತನಕ ಇದ್ದಂಥ ವೆಬ್ಸೈಟನ್ನು ಒಂದಿಷ್ಟು ಪಾಲಿಷ್ ಮಾಡಿ ಇನ್ನೂ ಹೆಚ್ಚು ಅನುಕೂಲಕರವಾದ ರೀತಿಯಲ್ಲಿ ಜಗತ್ತಿಗೆ ನೀಡುವಂಥ ಬಹಳ ಸ್ಪಷ್ಟವಾದ ನವೀಕೃತ ವೆಬ್ಸೈಟ್ನ ಚಾಲನೆಯನ್ನು ಮಾನವೀಯ ಮಂತ್ರಿಗಳು ಮಾಸ್ ಡಿಸೈನ್ಸ್ ಅವರು ನವೀಕೃತಗೊಳಿಸಿದ್ದಾರೆ. ಮಾಸ್ ಡಿಸೈನ್ಸ್ ಅವರಿಗೆ ಧನ್ಯವಾದಗಳು. ನಮಸ್ಕಾರದಲ್ಲಿ ಸೊ ಎಲ್ಲರಿಗೂ ಶುಭವಾಗಿ ಹಾರೈಸ್ತಾ ಅವರು ಇದನ್ನು ರಚಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾರತದ ಸಂವಿಧಾನ ಮತ್ತು ಸರ್ಕಾರ ವಿಶೇಷವಾದ ಹೊತ್ತಿಗೆಯನ್ನು ಡಾಕ್ಟರ್ HC ಮಹಾದೇವರು ಕರ್ನಾಟಕ ಸರ್ಕಾರದ ಸಚಿವರು ಇದನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಸಂವಿಧಾನವೇ ಇಡೀ ಭಾರತದ ರಕ್ಷಣೆ, ಸಂರಕ್ಷಣೆ, ಅದೇ ನಮ್ಮ ಭಗವದ್ಗೀತೆ, ಕುರಾನ್, ಬೈಬಲ್ ಎಲ್ಲವೂ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಆ ಸಮಿತಿಯನ್ನು ನೆನಪಿಸಿಕೊಳ್ಬೇಕು. ಆ ಸಂವಿಧಾನದಿಂದಾಗಿ ನಾವೆಲ್ಲರ ಬದುಕು ಹಸನಾಗಿದೆ. ಆ ಸಂವಿಧಾನ ಮತ್ತು ಸರ್ಕಾರದ ನಡುವಣ ಇರಬೇಕಾದಂಥ ಎಲ್ಲ ಸಚಿವರು ಭಾಗವಹಿಸಿರುವಂಥ ಎಲ್ಲ ಹಿರಿಯರು ಅವರಿಗೆ ಗೌರವಿಸ್ತಾ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಬಹಳಷ್ಟು ಗಣ್ಯವಾಗಿ ಕೊಡ್ತಿದ್ದಾರೆ. ನಮ್ಮ ಜ್ಯೋತಿ ಮೇಡಮ್ ಅವರಿದ್ದಾರೆ, ಅಧಿಕಾರಿಗಳು, ಹಾಗೆ ಬಹಳಷ್ಟು ಜನ ಗಣ್ಯಮಾನ್ಯರು ವಿವಿಧ. ಶ್ರೀನಿವಾಸಪುರ ಕೋಲಾರ ತಾಲೂಕು ರವಿಕುಮಾರ್ ಹಾಗೂ ನಂದಿನಿಯವರ ಮಗಳು MBBS ವಿದ್ಯಾರ್ಥಿಯನ್ನು ಪಡೆದಿದ್ದಾರೆ. ಆನೇಕಲ್ಲಿರುವಂತಹ NGOನಲ್ಲಿ ವೈದ್ಯಕೀಯ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಾಹುಲ್ C. ಯರಂತೇಳಿಯವರು ಮುದ್ದೇಬಿಹಾಳ ವಿಜಯಪುರ ಜಿಲ್ಲೆಯವರು, ಚಂದ್ರಪ್ಪ ಯರಂತೇಳಿ ಹಾಗೂ ಸುಮಿತ್ರ ಸುಪುತ್ರ B. ಕಂಪ್ಯೂಟರ್ ಸೈನ್ಸ್ ಪದವೀಧರರು. ಪಾಂಡುರಂಗ ಎಸ್ ಕಂಬಳಿ ಅಕ್ಕಿಬಂಡಿ ಗ್ರಾಮ ಮುಧೋಳ ತಾಲೂಕು ಬಾಗಲಕೋಟೆಯವರು, ಸದಾಶಿವ ಹಾಗೂ ಸುರೇಖ ಅವರ ಪುತ್ರ B. RBCE ಪದವಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಇಂಡಿಯನ್ ಫಾರೆಸ್ಟ್ರಿ ಸರ್ವಿಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. A. ಮಧು ಎರಗಸಂದ್ರ ಕೋಲಾರ ತಾಲೂಕಿನವರು, ಆನಂದ್ ಗೌಡ ಹಾಗೂ ಸುಶೀಲಮ್ಮರವರ ಸುಪುತ್ರಿ, BSc ಪದವೀಧರೆ. ಅದರಲ್ಲೂ ಅಗ್ರಿಕಲ್ಚರಲ್ಲಿ BSc ಮಾಡಿರುವಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಭಾರತ್ ಸಿ ಯಾದವ್ ಶಿವಮೊಗ್ಗದವರು, ಚಂದ್ರಶೇಖರ್ ಹಾಗೂ ರೇಣುಕಾರವರ ಪುತ್ರ BEMC NIT ಸೂರತ್ಕಲ್ನಲ್ಲಿ ಪದವಿಯನ್ನು ಮುಗಿಸ್ತಾರೆ. ಪ್ರಸ್ತುತ IPS ಅಧಿಕಾರಿಯಾಗಿ ಕಾರ್ಯವನ್ನು ಸಲ್ಲಿಸ್ತಾ ಇದ್ದಾರೆ. ಅಬು ಸಲಿಯಾ ಖಾನ್ ಕುಲಕರ್ಣಿ ಹಾವೇರಿಯ ರಾಣೆಬೆನ್ನೂರವರು. ಅಬು ಸಲಿಯಾ ಖಾನ್ ಕುಲಕರ್ಣಿಯವರು ಇವರು ಕೂಡ ಅಗ್ರಿ BSc ಮಾಡಿದ್ದಾರೆ. ಹುಸೇನ್ ಖಾನ್ ಕುಲಕರ್ಣಿ ಹಾಗೂ ಹರ್ಷದ್ ಖಾನ್ ಕುಲಕರ್ಣಿಯವರ ಸುಪುತ್ರ. ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದೊಂದು ಬಹಳ ಅಪರೂಪದ ಸಂಗತಿ ವೇದಿಕೆ ಮೇಲೆ ಇರ್ತಾ ಇದೆ. ಶ್ರೀಮತಿ ಗಿರಿಜಾ ಮೇಡಮ್ ಅವರು ಚೇತನ್ ಕೆ ಇವರ ಪರವಾಗಿ ಅಬು ಸಲಿಯಾ ಖಾನ್ ಕುಲಕರ್ಣಿ, ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆ, ಹುಸೇನ್ ಚಪ್ಪಾಳೆ 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 ಸಾಧನೆ ಮಾಡಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಬರ್ಬೇಕಪ್ಪ ಜೋರಾಗಿ ಚಪ್ಪಾಳೆ. ಆದ್ರೆ ನಾನು IAS ಅಧಿಕಾರಿ ಆಗಿದ್ದು ಹೇಗೆ ಅಂದ್ರೆ, ನವೋದಯ ಶಾಲೆನಲ್ಲಿ ಓದುವಾಗ ಅಲ್ಲಿಗೊಬ್ರು IAS ಅಧಿಕಾರಿ ಅತಿಥಿಯಾಗಿ ಬಂದಿದ್ರು. ಅವರನ್ನ ನೋಡಿ ಇನ್ಸ್ಪಿರೇಷನ್ ಪಡ್ಕೊಂಡೆ ಅಂತ. ಸೊ ಗೊತ್ತಿಲ್ಲ ಯಾವ ವೇದಿಕೆಯಲ್ಲಿ ಯಾವ ಕ್ಷಣದಲ್ಲಿ ನಮಗೆ ಯಾವ ಮಾತು ಮನಸ್ಸಿಗೆ ನಾಟುತ್ತೆ. ಸೊ ಬಂದಾಗ ಬರೀ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಅಲ್ಲಿ ಉಪಸ್ಥಿತರಿದ್ದಾಗ ಇಂತಹ ಒಂದು ವಿಶಿಷ್ಟವಾದ ಸಾಧನೆ ಮಾಡಲಿಕ್ಕೆ ಸಾಧ್ಯ. ವಿಶೇಷವಾಗಿ ದಿವ್ಯಾ ನಾವು ಗಮನಿಸಬೇಕಾಗಿರೋ ವಿಷಯ ಏನು ಹೇಳಿದ್ರೆ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರೂ 22ನೇ ಸಾಲಿನ ಸಾಧಕರನ್ನು ಬರಮಾಡಿಕೊಳ್ಳೋಣ. ಮೆನಕಾ ಪ್ರಸಾದ್ ಅವರ ಪರವಾಗಿ ಅವರ ಸಹೋದರರು ರಾಜೇಶ್. ಕನ್ನಡಿಗರ ಯಶಸ್ಸಿನ ಸಂಭ್ರಮ ವಿಶೇಷವಾದ ಸಂಚಿಕೆ ಅಂತ ಮೂಡಿ ಬರ್ತಾ ಇದೆ. ಕನ್ನಡಿಗರಿಗೆ ಕನ್ನಡದೇ ಆದಂತಹ ಹಿರಿಯ IAS ಅಕಾಡೆಮಿ
ರಾಜೇಶ್ ಅವರು ದಯವಿಟ್ಟು ಬರಬೇಕು. ರಕ್ಷಿತ್ ರವರ ಬ್ರದರ್ ರಾಜೇಶ್ ಅವರು. ರಕ್ಷಿತ್ ಮೂಲತಃ ಕುಣಿಗಲ್ ತಾಲೂಕಿನ ತುಮಕೂರಿನ ಕುಂದನವರು, ಬಿ ಪದವೀಧರರು, ಅಮೃತ ವಿಶ್ವವಿದ್ಯಾಲಯ ತುಮಕೂರಿನ, ಈಗ ಹಾಲಿ IRS ಅಧಿಕಾರಿಗಳಾಗಿ ಸೇವೆಗೈದಿದ್ದಾರೆ. ರಕ್ಷಿತ್ ಕೆ ಗೌಡ ಅವರ ಸಹೋದರ ರಾಜೇಶ್ ಅವರು ಬಂದು ಗೌರವವನ್ನು ಸ್ವೀಕರಿಸಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅಕಸ್ಮಾತ್ ಏನಾದರೂ ನಮ್ಮ ಗಮನಕ್ಕೆ ಬಾರದೆ